ಪವರ್ ಫೈಟ್ ನಲ್ಲಿ ಈಗ ಡಿಕೆ ಕಣಕ್ಕಿದ ಮಹದೇವಪ್ಪಗೆ ಕೌಂಟರ್ ಕೊಟ್ಟಿದ್ದಾರೆ. ಮುಂದೆ ದಲಿತರು ಸಿಎಂ ಆಗಬೇಕು ಎಂದಿದ್ದ ಮಿನಿಸ್ಟರ್ ಈಗ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಪವರ್ ಫೈಟ್ ನಲ್ಲಿ ಡಿಕೆಯನ್ನ ಕಣಕ್ಕಿದ ಮಹದೇವಪ್ಪಗೆ ಕೌಂಟರ್. ಮುಂದೆ ದಲಿತರು ಸಿಎಂ ಆಗಬೇಕು ಅಂತ ಹೇಳಿದ್ದಕ್ಕೆ ಈಗ ಮಿನಿಸ್ಟರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ದಲಿತ ಕಾರ್ಡ್ ಪ್ಲೇ ಮಾಡಿದ ಎಚ್.ಸಿ. ಮಹದೇವಪ್ಪ ಹೇಳಿಕೆಗೆ ಕನಕಪುರ ಬಂಡೆ ತಿರುಗೇಟ್ ನೀಡಿದ್ದಾರೆ. ಎಚ್.ಸಿ. ಮಹದೇವಪ್ಪ ನಮ್ಮ ನ್ಯಾಷನಲ್ ಲೀಡರ್, ತಲೆಬಾಗಿ ನಮಸ್ಕರಿಸಿ ಉಪಮುಖ್ಯಮಂತ್ರಿ ಡಿಕೆಶಿ ವ್ಯಂಗ್ಯವಾಡಿದ್ದಾರೆ. ನಮ್ಮ ನ್ಯಾಷನಲ್ ಲೀಡರ್ಗೆ ಇಲ್ಲಿಂದಲೇ ನಮಸ್ಕರಿಸಿ ತೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್. ಪವರ್ ಶೇರಿಂಗ್ ಫೈಟ್ ನಲ್ಲಿ ಸಿಎಂ ಬಣ ಹೊಸ ದಾಳ ಉರುಳಿಸುತ್ತಿದೆ. ಕಾಂಗ್ರೆಸ್ನಲ್ಲಿ ಮಾತ್ರ ಒಕ್ಕಲಿಗರಿಗೆ ಸಿಎಂ ಆಗಲು ಅವಕಾಶ. ಸಿಎಂ ಹೇಳಿಕೆಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದಂತ ಡಿಕೆಶಿ. ಸಿದ್ದು ಬಣದ ಹೊಸ ಅಸ್ತ್ರಕ್ಕೆ ಕೆರಳಿ ಕೆಂಡವಾದ ಡಿಕೆಶಿ. ಎಚ್.ಸಿ. ಮಹದೇವಪ್ಪ ಹೇಳಿಕೆಗೆ ಕನಕಪುರ ಬಂಡೆ ತಿರುಗೇಟನ್ನ ನೀಡಿದ್ದಾರೆ. ಪವರ್ ಫೈಟ್ ರಾಜಕೀಯದಲ್ಲಿ ಒಂದಲ್ಲ ಒಂದು ಬದಲಾವಣೆಗಳನ್ನ ತರ್ತಾನೆ ಇದೆ, ಜೊತೆಗೆ ಗೊಂದಲದ ಗೂಡಾಗಿದೆ ಅಂತಲೇ ಹೇಳಬಹುದು. ಯಾಕೆಂದ್ರೆ ಈ ಕಡೆ ಮುಂದೆ ದಲಿತರು ಸಿಎಂ ಆಗಬೇಕು ಅನ್ನುವಂತಹ ಕೂಗಿದೆ. ದಲಿತ ಕಾರ್ಡ್ ಅನ್ನ ಪ್ಲೇ ಮಾಡ್ತಿರುವಂತಹ ಎಚ್.ಸಿ. ಮಹದೇವಪ್ಪ ಅವರಿಗೆ ಈಗ ಕೌಂಟರ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಚ್.ಸಿ. ಮಹದೇವಪ್ಪ ಹೇಳಿಕೆಗೆ ಕನಕಪುರ ಬಂಡೆ ತಿರುಗೇಟ್ ಕೊಟ್ಟಿದ್ದಾರೆ. ಎಚ್.ಸಿ. ಮಹದೇವಪ್ಪನೇ ನಮ್ಮ ನ್ಯಾಷನಲ್ ಲೀಡರ್, ನಾನು ಇಲ್ಲಿಂದಲೇ ಅವರಿಗೆ ತಲೆಬಾಗಿ ನಮಸ್ಕಾರ ಮಾಡ್ತೀನಿ, ನಮ್ಮ ನ್ಯಾಷನಲ್ ಲೀಡರ್ಗೆ ಇಲ್ಲಿಂದನೇ ನಮಸ್ಕಾರ ಅಂತ ಹೇಳಿದ್ದಾರೆ. ನಮಸ್ಕರಿಸಿ ತೆರಳಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್. ಪವರ್ ಶೇರಿಂಗ್ ಫೈಟ್ ನಲ್ಲಿ ಸಿಎಂ ಬಣ ಹೊಸ ದಾಳ ಉರುಳಿಸ್ತಿದೆಯಾ? ಯಾಕೆಂದ್ರೆ ಕಾಂಗ್ರೆಸ್ ಮಾತ್ರ ಒಕ್ಕಲಿಗರಿಗೆ ಸಿಎಂ ಆಗೋಕ್ ಅವಕಾಶ ಕೊಡುತ್ತೆ ಅಂತ ಸಿಎಂ ಏನು ಹೇಳಿದ್ರು ಹೇಳಿಕೆ. ಇದಕ್ಕೆ ಡಿಕೆಶಿ ಏನು ಪ್ರತಿಕ್ರಿಯೆಯನ್ನ ನೀಡಲಿಲ್ಲ. ಜೊತೆಗೆ ಸಿದ್ದು ಬಣದ ಈ ಹೊಸ ಅಸ್ತ್ರಗಳಿಗೆ ಕೆರಳಿ ಕಂಡವಾಗಿದ್ದಾರೆ ಡಿಕೆ ಶಿವಕುಮಾರ್. ಒಂದ್ ಕಡೆ ದಲಿತರು ಸಿಎಂ ಆಗಬೇಕು ಅನ್ನುವಂತಹ ಮಹದೇವಪ್ಪನವರ ಹೇಳಿಕೆ ಮತ್ತು ಅವರ ವಿಚಾರ, ಇದಕ್ಕೆ ಈಗ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ನೀಡಿರುವಂಥದ್ದು. ಹೌದಪ್ಪ, ಅವರೇ ನಮ್ಮ ನ್ಯಾಷನಲ್ ಲೀಡರು, ಅವ್ರಿಗೊಂದು ನಮಸ್ಕಾರ ಅಂದಿರೋದು. ಇನ್ನೊಂದು ಕಡೆ ಒಕ್ಕಲಿಗರು ಸಿಎಂ ಆದ್ರೆ ಅದ್ರಿಗೆ ಕಾಂಗ್ರೆಸ್ನಲ್ಲಿ ಮಾತ್ರ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅವರು ನಮ್ಮ ನ್ಯಾಷನಲ್ ಲೀಡರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. 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 ದಲಿತರಿಗೆ ಸಿಎಂ ಅವಕಾಶ ಬೇಕು ಅನ್ನುವಂತಹ ಮಹದೇವಪ್ಪನವರ ವಿಚಾರ ಮತ್ತು ಅವರ ಹೇಳಿಕೆ. ಆ ಹೇಳಿಕೆಗೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ನ ನೀಡಿದ್ದಾರೆ. ಹೌದು, ನಮ್ಮವ್ರ ನ್ಯಾಷನಲ್ ಲೀಡರ್ ಅವರು, ಅವ್ರಿಗೆ ತಲೆಬಾಗಿ ನಮಸ್ಕಾರ ಅಂತಂದಿದ್ದಾರೆ. ನ್ಯಾಷನಲ್ ಲೀಡರ್ಗೆ ಇಲ್ಲಿಂದಲೇ ನಮಸ್ಕಾರ ಅಂದಿದ್ದಾರೆ. ತಲೆಬಾಗಿ ನಮಸ್ಕರಿಸಿ ವ್ಯಂಗ್ಯ ಮಾಡಿದ್ರು ಡಿಕೆ ಶಿವಕುಮಾರ್. ನಾಯಕತ್ವ ಜಟಾಪಟಿ ವಿಚಾರದಲ್ಲಿ ಸಿಎಂ ಬಣ ಡಿಸಿಎಂ ಬಣ ದಿನೇ ಇಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾನೆ ಇರುತ್ತೆ. ಇವತ್ತು ಕೂಡ ದಲಿತರು ಸಿಎಂ ಆಗಬೇಕು ಅನ್ನುವಂತೆ ಈಗ ಮಹದೇವಪ್ಪನವರು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಅದಕ್ಕೆ ಇವರು ತಿರುಗೇಟನ್ನು ನೀಡಿದ್ರು, ವ್ಯಂಗ್ಯ ಆಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಈ ಕಡೆ ಸಿಎಂ ಬಣದ ನಾಯಕರುಗಳ ಸ್ಟೇಟ್ಮೆಂಟ್ಗಳ ಜೊತೆಗೆ ಹೈಕಮಾಂಡ್ ಕೂಡ ಅವಾಗವಾಗ ವಾರ್ನಿಂಗ್ ಮಾಡ್ತಾನೆ ಇದೆ. ಯಾವ ನಾಯಕರುಗಳು ಶಾಸಕರುಗಳು ಕೂಡ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಬೇಡಿ ಅನ್ನುವಂತಹ ಹೈಕಮಾಂಡ್ ವಾರ್ನಿಂಗ್ ಇದ್ರೂ ಕೂಡ ಅವರವರ ಬಣದ ನಾಯಕರುಗಳು ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾರೆ. ಅದಕ್ಕೆ ಈಗ ಡಿಕೆಶಿ ಅವರು ವ್ಯಂಗ್ಯ ಮಾಡಿರುವಂಥದ್ದು. ಹೌದು, ನಮ್ಮ ನ್ಯಾಷನಲ್ ಲೀಡರ್ ಅವರು ಅನ್ನುವಂಥ ರೀತಿಯಲ್ಲಿ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಕ್ಕಲಿಗರ ಬಗ್ಗೆ ಇವತ್ತು ಮಾತನಾಡಿದ್ರು. ಒಕ್ಕಲಿಗರು ಯಾರಾದ್ರೂ ಸಿಎಂ ಆಗಬೇಕು ಅಂದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅಂತ ಸಿದ್ದರಾಮಯ್ಯನವರ ಹೇಳಿಕೆಗೂ ಕೂಡ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆರಳಿ ಕೆಂಡವಾದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ದೀಪಾ. ದೀಪಾ, ಈಗ ಮತ್ತೆ ಮಹದೇವಪ್ಪನವರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿರುವಂಥದ್ದು. ಜೊತೆಗೆ ಸಿಎಂ ಕೂಡ ಹೇಳಿದ್ರು, ಒಕ್ಕಲಿಗರೇನಾರ ಸಿಎಂ ಆಗ್ತಾರೆ ಅಂದ್ರೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅಂತ. ಅವರವರ ಬಣದ ನಾಯಕರುಗಳಿಗೆ ಎಷ್ಟೇ ಸಲ ಹೈಕಮಾಂಡ್ ವಾರ್ನಿಂಗ್ ಮಾಡಿದ್ರು ಕೂಡ ಇಂಥ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ? ಮಂಜರಿ, ನಾಯಕತ್ವ ವಿಚಾರವಾಗಿ
ಕಾಂಗ್ರೆಸ್ನಲ್ಲಿ ಬಹಿರಂಗ ಬೀದಿ ಜಗಳ ಆಗಿರೋದಂತೂ ನಿಜ. ಅದನ್ನ ವಿಪಕ್ಷಗಳು ಅಸ್ತ್ರ ಮಾಡ್ಕೊಂಡಿರೋದು ಸತ್ಯ. ಇದೀಗ ಮಹದೇವಪ್ಪನವರ ಒಂದು ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡ್ತಾ ಇರುವಂತದ್ದು, ಅವರು ನಮ್ಮ ಹೈಕಮಾಂಡ್ ಹೇಳಿ ಬಿಡಿ ಅನ್ನುವಂತಹ ಅರ್ಥದಲ್ಲಿ ಮಾತನಾಡ್ತಿದ್ದಾರೆ. ಅದು ವ್ಯಂಗ್ಯವಾಗಿ. ಸಹಜವಾಗಿ ಇರುವಂತಹ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಯಾರು ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಅನ್ನುವಂತಹದ್ದೇ ಇದೆ. ಆದ್ರೆ ವೇದಿಕೆ ಮೇಲೆ ಆಗ್ಲಿ ಅಥವಾ ಜೊತೆಗಿದ್ದಾಗ ಮಾತ್ರ ನಗ್ನಗ್ತಾ ಮಾತನಾಡುವಂತಹ ನಾಯಕರು ಒಳಗೆ ಅಷ್ಟೇ ರೀತಿಯಾದಂತಹ ಸಿಟ್ಟನ್ನ ವ್ಯಕ್ತಪಡಿಸ್ತಿದ್ದಾರೆ. ಅದನ್ನ ಹೇಳಿಕೆಗಳ ಮೂಲಕ ಅವರು ಮುಂದುವರಿಸಿದ್ದಾರೆ. ಇದರಲ್ಲಿ ಆಶ್ಚರ್ಯ ಅನ್ನುವಂತಹದ್ದೇನಿಲ್ಲ. ನಾಯಕತ್ವ ವಿಚಾರ ಬಂದಾಗ ರೇಸ್ ನಲ್ಲಿ ಬರುವವರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ವಿಚಾರವನ್ನ ವ್ಯಂಗ್ಯವಾಗಿ ತೆಗೆದುಕೊಂಡಂತಿದೆ. ಮಂಜರಿ, ನಮ್ಮ ನ್ಯಾಷನಲ್ ಲೀಡರ್ ಅವರೇ ಅಂತ ಡಿ.ಕೆ.ಶಿ ವ್ಯಂಗ್ಯವಾಡಿದ್ರು ಮಹದೇವಪ್ಪನವರ ಸ್ಟೇಟ್ಮೆಂಟ್ಗೆ. ದಲಿತರು ಸಿಎಂ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಮಹದೇವಪ್ಪನವರು ಹೇಳಿಕೆ ಕೊಟ್ಟಿದ್ದಕ್ಕೆ ಈಗ ಸಿಎಂ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ವ್ಯಂಗ್ಯವಾಡಿರುವಂಥದ್ದು. ಜೊತೆಗೆ ಸಿಎಂ ಹೇಳಿಕೆಗೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ಡಿ.ಕೆ. ಶಿವಕುಮಾರ್ ನೀಡಲಿಲ್ಲ. ಒಕ್ಕಲಿಗರು ಸಿಎಂ ಆಗೋದಾದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಅಂದಿರುವಂಥ ಸಿಎಂ ಹೇಳಿಕೆಗೆ ಯಾವ ಪ್ರತಿಕ್ರಿಯೆಯನ್ನು ಡಿ.ಕೆ.ಶಿ ನೀಡಲಿಲ್ಲ.